ಅಕ್ಕೇನೋ ಕಟ್ಟಿದ್ದೆ, ಯಾವ ದೇವರು ಸಹ ಇಲ್ಲ ನೋಡಿ. ಅವಳು ಚಿರತೆ ಕಚ್ಚಿತ್ತಲ್ಲ, ಅವಾಗ ಬಿಟ್ಬಿಡ್ಬೇಕಾಯ್ತು, ಎಳ್ಕೊಂಡು ಹೋಗುವಂತವ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಎಷ್ಟಾಗಿದೆ ಅಂದರೆ ನೈಟು ಇನ್ನು 8 ಗಂಟೆಗೆ 5 ನಿಮಿಷ ಇದೆ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಇವತ್ತು ಸಂಡೇ ಲಾಗ್. ಇವತ್ತು ನೋಡಿ ಟೈಮು ನೋಡಿ 8 ಗಂಟೆಗೆ ಇನ್ನು 5 ನಿಮಿಷ ಇದೆ. ಫ್ರೆಂಡ್ಸ್, ಏನಾಗಿತ್ತು ಅಂತ ಅಂದರೆ ಹಾಡು ನಮ್ಮದೊಂದು ಗಬ್ದಾಡಿತ್ತು. ಮೊನ್ನೆ 2 ಮರಿನೂ ಸತ್ತೋಯ್ತು. 2 ಮರಿ ಆಗ್ತು. ಮರಿಗಳು ಸತ್ತೋದು. ಇವತ್ತು ಮೊನ್ನೆ ಆಗಿದ್ದು. ಇವತ್ತು ಭಾನುವಾರ, ಶನಿವಾರ, ಶುಕ್ರವಾರ ಮರಿ 2 ಸತ್ತೋದು. ಇವತ್ತು ಆಡು ಸತ್ತೋಗಿದೆ. ತೋರಿಸ್ತೀನಿ. ತುಂಬ ಬೇಜಾರಾಗ್ತಿದೆ. 3 ವರ್ಷದಿಂದ ಸಾಕಿದ್ದೆ. ಅದು ಯಾರು ಕಣ್ಣು ಬಿತ್ತೋ ಏನಾಯಿತು ಅಂತಲೂ ಗೊತ್ತಿಲ್ಲ. ಈ ಜನಗಳ ಕಣ್ಣೋ ಏನೋ ಗೊತ್ತಿಲ್ಲ. ಜನಗಳು ಕೆಟ್ಟ ಕಣ್ಣು ಶಾಪ ಹಾಕೋದು. ಒಂದೇನಾದ್ರು ನಾವು ಮಾಲ್ಗಳು ಏನಾದ್ರು ವಸ್ತುಗಳು ಮನೇಲಿ ಸಾಕಿದರೆ ಜನಗಳ ಕೆಟ್ಟ ದೃಷ್ಟಿನೇ ಬೀಳುತ್ತೆ. ಇವತ್ತು ನೋಡಿ ನನ್ನ ಆಡು ನಾನು 3 ವರ್ಷದಿಂದ ಪ್ರೀತಿಯಿಂದ ಸಾಕಿದ್ದೆ. ಇವತ್ತು ಯಾವ ಪರಿಸ್ಥಿತಿಲಿ ಮಲಗಿದೆ ಅಂತ ಅಂದರೆ ನೋಡಿ, ಇಲ್ಲಿ ನೋಡಿ, ಬೆಳಗ್ಗೆಯಿಂದ ಸೊಪ್ಪು ನೀರು ಎಲ್ಲ ಹಾಕಿ ಮಡಿಕೊಂಡಿದ್ದೆ. ದೇವ್ರಿಗೆ ಅರ್ಕೆನೂ ಕಟ್ಟಿದ್ದೆ, ಯಾವ ದೇವರು ಸಹ ಇಲ್ಲ ನೋಡಿ. ನೋಡಿ ನೋಡಿ ಸತ್ತೋಗಿದೆ. ಈ ಫುಲ್ಲು ಹೊರಗಡೆ ಕತ್ಲೆ ಕಾಣಿಸ್ತಿದೆ. ರಾಮ ನಮ್ಮ ರಾಮನು ಇಲ್ಲಿದ್ದಾನೆ. ಫ್ರೆಂಡ್ಸ್, ಹಾಗೆಯೇ ತುಂಬ ಬೇಜಾರಾಗ್ತಿದೆ. 3 ವರ್ಷದಿಂದ ಸಾಕಿದ್ದೆ. 3 ವರ್ಷದಿಂದ ಕಷ್ಟಪಟ್ಟಿದ್ದೆ ಅದನ್ನು ಸಾಕೋಕ್ಕೆ. ಮೇಯ್ಸೋದಾರಾಗಲಿ, ಅದಕ್ಕೆ ಮೇವರಾಗಲಿ, ಅದನ್ನು ನೋಡ್ಕೊಳ್ಳೋದಾರಾಗಲಿ ತುಂಬಾ ಕಷ್ಟಪಟ್ಟಿದ್ದೆ. ಇವತ್ತು 3 ವರ್ಷ ಆದಮೇಲೆ ಇವತ್ತು ನನ್ನನ್ನು ಬಿಟ್ಟು ಹೋಗಿದೆ. ಅದು ದೂರ ಹೋಗಿದೆ. ಮೊನ್ನೆ ಮರಿ ಆಗ್ತು. ಅದು 2 ಮರಿಗಳು ಸತ್ತೋದು. ಮರಿಗಳು ಸತ್ತೋದ್ಮೇಲೆ ಇದು ಇವತ್ತು ಸತ್ತೋಗಿದೆ. ಅದು ಮರಿಗಳ ವಿಡಿಯೋ ಮಾಡಿದ್ದೀನಿ ನಾನು. ಅದು ವಿಡಿಯೋನ ಈ ವಿಡಿಯೋದಲ್ಲೇ ನಾನು ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಹೇಗೆ ಮಲಗಿದೆ ಅಂದರೆ, ಸಂಜೆ 7 ಗಂಟೆಲಿ ಅದು ಡೆತ್ ಆಯಿತು. ಯಜಮಾನ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಬಂದು ನೋಡ್ಕೊಂಡು ಹೋದರು. ಕೆಲಸದಿಂದ ಬಂದು ಅವರು ನೋಡ್ಕೊಂಡು ವಾಪಸ್ ಹೋದರು. ಬೆಳಗಿಗೆ ಅದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ ಊಟ ಹಾಕೋಣ, ಯಾರು ತಿನ್ನೋದಿಲ್ಲ. ಸತ್ತೋಗಿರೋವು ಯಾರು ಜನಗಳು ತಿನ್ನೋದಿಲ್ಲ. ಕೊಡೋಕ್ಕೂ ಇಷ್ಟಪಡಲ್ಲ. ಜನಗಳಿಗೆ ಮೋಸ ಮಾಡೋದಾರೆ ಹೆಂಗೆ ಬೇಕಾದ್ರೂ ಮೋಸ ಮಾಡ್ಬೋದು. ಕುಯ್ದುಬಿಟ್ಟು ಅದನ್ನು ಮಟನ್ ಕೊಡ್ಬೋದು. ಆದರೆ ನಮ್ಮ ಮನೆಯವ್ರಿಗೆ ಆ ಥರ ಇಷ್ಟ ಇಲ್ಲ. ಅವರು ಅದನ್ನು ಊಟ ಹಾಕ್ತೀನಿ, ಸಮಾಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗಿಗೆ ಅವ್ರು ಬರೋದು 9 ಗಂಟೆ ಆಗುತ್ತೆ. ನಿಮಗೆ ಗೊತ್ತು. ನೋಡೋಣ, ಅವ್ರು ಬಂದಾಗ ಅದನ್ನು ನನಗಂತೂ ತುಂಬಾ ಬೇಜಾರಾಗ್ತಿದೆ. ಮನೇಲಿ ನಾವೇನಾದ್ರು ಪ್ರೀತಿಯಿಂದ ಸಾಕೊಂಡು ಅದು ನಮ್ಮನ್ನು ಬಿಟ್ಟೋದ್ರೆ ಅದಕ್ಕೆ ನಮಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಅಡುಗೆ ಏನು ಮಾಡಿದ್ದೀನಿ ಅಂತ ಅಂದರೆ ತೋರಿಸ್ತೀನಿ ನೋಡಿ. ನುಗ್ಗೆ ಸೊಪ್ಪಿನ ಉಪ್ಸಾರು, ಮತ್ತು ಈ ಸೈಡು ನುಗ್ಗೆ ಸೊಪ್ಪಿನ ಪಲ್ಯ, ಹಾಗೆಯೇ ಈ ಕಡೆ ಮುದ್ದೆ ಮಾಡಿದ್ದೀನಿ. ಹಾಗೆ ಈ ಕಡೆ ರೈಸು ಕುಕ್ಕರಲ್ಲಿದೆ. ಇಲ್ಲಿ ನೋಡ್ಬೋದು ಅಲಸಂದೆಕಾಯಿನ ಇಷ್ಟು ಕಿತ್ತಿ ಇಲ್ಲಿ ಒಳಗಡೆನೆ ಹಾರಾಕಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಕುಯ್ಬೇಕು. ನನಗೆ ಈ ಅಲಸಂದೆಕಾಯಿ ಕುಯ್ದು ಒಂದು 3 ಡೇಸಿಂದ ಇದೇ ಕೆಲಸ ಆಗಿದೆ. ಅಲಸಂದೆಕಾಯಿ ನನಗೆ ವಿಡಿಯೋ ಮಾಡೋದಕ್ಕೂ ಆಗಿರಲಿಲ್ಲ. ಅಲ್ಲೇ ಟೈಮ್ ಕಳೆದೋಗುತ್ತೆ. ಬೆಳಗ್ಗೆ ನಾನು ಒಬ್ಬಳೇ ಇರೋದಲ್ವ. ಬೆಳಗ್ಗೆ ನಾನು ಅಲಸಂದೆಕಾಯಿ ಬಿಡ್ಸೋಕೆ ಹೋದರೆ ಹೊಲದೊಳಕ್ಕೆ ಬರೋದೇ 2 ಗಂಟೆ 3 ಗಂಟೆ ಟೈಮ್ ಆಗೋಗುತ್ತೆ. ಅಲ್ಲಿಂದ ಬಂದು ಮನೆ ಕೆಲಸಗಳು ಮಾಡ್ಕೊಳ್ಳೋದ್ರಲ್ಲೇ ನನಗೆ
ಟೈಮ್ ಆಗೋಗುತ್ತೆ, ವಿಡಿಯೋ ಮಾಡೋದಕ್ಕೂ ಆಗಲ್ಲ. ಅಷ್ಟು ಇದು ಸುಸ್ತು. ಈಗ ಒಂದು 3 ಡೇಸಿಂದ ಕೆಲಸಗಳು ಜಾಸ್ತಿ ಆಗಿದ್ದಾವೆ. ಈಗ ನಮ್ಮ ಪ್ರೀತಿಯಿಂದ ಸಾಕಿದ ನಮ್ಮ ಮಾಡು ಈ ಥರ ಆಯ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಕೆಲಸಗಳಿರೋದ್ರಿಂದ ಒಂದು 2 ಡೇಸಿಂದ ಯಾವುದೇ ರೀತಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಈ ಅಲಸಂದೆಕಾಯಿ ಬಿಡಿಸೋದ್ರಲ್ಲೇ ಸಾಕಾಗೋಗುತ್ತೆ ಫ್ರೆಂಡ್ಸು. ಯಾರಾದ್ರು ಜೊತೇಲಿ ಇದ್ದರೆ ಟೈಮು ಅಂದರೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ, ನೆಕ್ಸ್ಟು ಕೆಲಸ ಮಾಡೋದು ಗೊತ್ತಾಗಲ್ಲ. ಒಬ್ಬಳೇ ಕೆಲಸ ಮಾಡೋದ್ರಿಂದ ಅಲ್ಲಿ ಕೆಲಸ ಮಾಡ್ಕೊಂಬಂದು ನಾನು ಮತ್ತೆ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಮನೆ ಹತ್ರನೂ ತುಂಬ ಕೆಲಸ ಇರುತ್ತೆ, ಹಾಡುಗಳಂತೆ, ಹಸುಗಳಂತೆ ಇವೆಲ್ಲ ಕೆಲಸಗಳಿರುತ್ತೆ. ಇದರಲ್ಲೇ ಟೈಮ್ ಕಳೆದೋಗುತ್ತೆ. ಇವಾಗ ನನ್ನ ಹಾಡು ನೋಡಿ ನಿಜವಾಗ್ಲೂ ಇವತ್ತು ಸಖತ್ತು ಬೇಜಾರಾಯಿತು. 3 ವರ್ಷದಿಂದ ಸಾಕಿರೋ ನನ್ನ ಹಾಡು ಇವತ್ತು ನನ್ನನ್ನು ಬಿಟ್ಟು ಹೋಗಿದೆ. ನೆನ್ನೆನೇ ಯಜಮಾನ್ರಿಗೆ ಹೇಳಿದೆ, ಇಲ್ಲಾಂದರೆ ಕುಯ್ಸ್ಬಿಡಿ, ಇನ್ನೇನು ಮಾಡೋದು. ಈ ಕಡೆ ಈಗ 3 ವರ್ಷದಿಂದ ಕಷ್ಟಪಟ್ಟು ಸಾಕಿದ್ಕು ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಹಾಡು ಇಲ್ಲ ಅನ್ನಂಗೆ ಆಗೈತೆ. ನೆನ್ನೆನೂ ಹೇಳಿದ್ದೋ, ಇಲ್ಲ ಕುಯ್ಸ್ಬಿಡಿ, ಇಲ್ಲಾಂದರೆ ಯಾರಿಗಾರು ಕೊಟ್ಬಿಡಿ ಅಂತ ಅಂದಿದ್ದೋ. ಅವ್ರ ಮಾತೇ ಕೇಳಲಿಲ್ಲ. ಇವತ್ತು ಸತ್ತೋಗಿದೆ ನೋಡಿ. ಅದು ಈಗೊಂದು 20 ಡೇಸಲ್ಲೇನೋ ಅದನ್ನು ವ್ಯಾಪಾರ ಮಾಡೋಕ್ಕೆ ಬಂದಿದ್ದರು. ಎಷ್ಟು ಒಂದು 14,000 ರೂಪಾಯಿಗೇನೋ ವ್ಯಾಪಾರ ಮಾಡಿದರು. ಅದು ನಾನು ಕೊಡಲಿಲ್ಲ ಫ್ರೆಂಡ್ಸ್ ಅದನ್ನು. ಯಾಕೆಂದರೆ ಅದು ಇನ್ನೊಂದು ತಿಂಗಳಲ್ಲಿ ಮರಿ ಹಾಕುತ್ತೆ, ಮರಿಗಳನ್ನ ಆಟ ಆಡಿಸ್ಬೋದಲ್ಲ ಅಂತ ಒಂದು ಖುಷಿಯಿಂದವ ಅದನ್ನು ಕೊಡಲಿಲ್ಲ ನಾನು. ಇವತ್ತು ಮರಿಗಳು ಇಲ್ಲ ಮತ್ತು ಹಾಡು ಇಲ್ಲ, ಹಂಗಾಗಿದೆ. ಮರಿಗಳು ಹೋದ್ರೂ ಹಾಡಾರು ಬದುಕಳುತ್ತೆ ಅನ್ನೋ ಒಂದು ಖುಷಿಲಿದ್ದೆ. ಇವತ್ತು ಅದನ್ನು ನಿರಾಸೆ ಆಯಿತು. ನೋಡಿ ಹೇಗೆ ಮಲಗಿದೆ ಅಂತ. ಬೆಳಗ್ಗೆಯಿಂದ ಗಂಜಿ ಎಲ್ಲನೂ ಕೊಟ್ಟಿದೆ ನೋಡಿ. ಇಲ್ಲಿ ಬಾಟಲಲ್ಲಿ ಗಂಜಿನೂ ಸಹ ನೋಡಿ, ಇಲ್ಲೇ ಬಾಟಲಲ್ಲಿದೆ. ಇದರಲ್ಲಿ ಒಂದು 3 ಬಾಟಲೇನೋ ಬೆಳಗ್ಗೆ ಗಂಜಿ ಕುಡಿಸಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಫ್ರೆಂಡ್ಸ್ ಹಾಗೆಯೇ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಯಜಮಾನ್ರು ಬಂದಮೇಲೆ. ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು 8:30 ಆಗಿತ್ತು. ಯಜಮಾನ್ರು ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಅವತ್ತು ತೊಗೊಂಬಂದಿದ್ದು ಸ್ವಲ್ಪ ಕಡಲೆಕಾಯಿ ಇತ್ತು, ಅದನ್ನು ಸಹ ಉರಿತಾ ಇದ್ದೆ. ಅವಳು ಅವಳು ಆಡ್ಸತೈತೆ ಅಂತ ಅವಳು ಅಳ್ತಿದ್ದಾನೆ. ಊಟ ಉಪವಾಸ ಇರಿ ಇವತ್ತ. ಬೇಜಾರಾಯ್ತು ಅಂದ್ರೆ ಉಪವಾಸ ಇರ್ಬೇಕಪ್ಪ. ಊಟಿನ ಯಾಕೆ ಚಿರತೆ ಕಚ್ಚಿತ್ತಲ್ಲ, ಅವಾಗ ಬಿಟ್ಬಿಡ್ಬೇಕಾಯ್ತು, ಎಳ್ಕೊಂಡು ಹೋಗುವಂತವ. ಆಗ ಎಳ್ಕೊಂಡು ಹೋಗಿರೋ ಸರಿ ಆಗೋದು. ಇವಾಗ ಅವ್ರಿರೋ ಹತ್ರ ಮಾತು ಕೇಳಲಿಲ್ಲ, ನನಗೆ ಸರಿ ಆಗೋದು. ಓಡ್ತಾ ಗೊತ್ತಾಗ್ಬಾರ್ದು ಅವನಿಗೆ. ಕೋಳಿ ಹಿಡಿಬಾರ್ದು, ಕಂಡರ್ ಮನೆವ ಅಂತವ. ನಮ್ಮನೆ ಕೋಳಿ ಹೆಂಗೆ ಹಿಡಿತಾನ? ನಮ್ಮನೆ ಪಕ್ಕಕ್ಕೆ ಹೋಗ್ಲಿ, ಆ ಕೋಳಿ ಅಲ್ಲಿ ಅಷ್ಟು ದೂರ ಹೊಡೈತಾನೆ, ಎಲ್ಲಿ ಕುಕ್ಬಿಡ್ತಾವ ನನ್ನ ಅಂತ. ಫ್ರೆಂಡ್ಸ್ ಹಾಗೇನೆ ನಮ್ಮ ರಾಮಂಗೆ ನಾನು ಬೈತಾ ಇರೋದೇನು ಅಂತ ಅಂದರೆ, ಬಿಟ್ಟಿದ ತಕ್ಷಣವೇ ಹೋಗ್ಬಿಟ್ಟು ಅವ್ರವ್ರ ಮನೆ ಹತ್ರಕ್ಕೆ ಅಲ್ಲಿ ಊರೊಳಗೆಲ್ಲವ ಹೋಗಿ ಅವ್ರವ್ರ ಮನೆ ಬಾಗಿಲಿಗೆ ಕೋಳಿ ಓಡಿಸಾಡ್ತಾನಂತೆ, ಮತ್ತು ಆಡುಗಳನ್ನೂ ಸಹ ಓಡಿಸಾಡ್ತಾನಂತೆ. ಅದಕ್ಕೆ ಅವ್ರ ಕಂಪ್ಲೇಂಟ್ಗಳು ಜಾಸ್ತಿ ಆಗಿದ್ದಾವೆ. ಮನೆ ಮುಂದಕ್ಕೆ ಬಂದು ಬೈದು ಹೋಯ್ತಾರೆ. ಇವನಿಂದ ನಾವು ಅವ್ರ ಹತ್ರ ಬೈಸ್ಕೊಳ್ಳೋದಾಯ್ತು. ಅದು ಏನಾರು ಅನ್ನಕ್ಕೆ ಹಾಕಿಕ್ತೀನಿ ಅಂತಾಳೆ. ಅನ್ನಕ್ಕೆ ಹಾಕಿ ಏನಾರು ಕರೆದ್ಬಿಟ್ಟು ಮನೆ ಹತ್ರಕ್ಕೆ ಅನ್ನಕ್ಕೆ ಹಾಕಿ ಏನಾರು ಹಾಕಿಕ್ತೀನಿ ಅಂತಾಳೆ. ಫ್ರೆಂಡ್ಸ್ ನೋಡ್ಬೋದು, ನಾವು ಸತ್ತೋಗಿತ್ತಲ್ಲ ಆ ವಾರ್ಡು ಅವತ್ತು ಮರಿ ಹಾಕೋ ದಿನದ ವಿಡಿಯೋ ಇದು. ಇದೇನೆ ಅದು. ನೆಕ್ಸ್ಟ್ ವಿಡಿಯೋ ಹೋದ ವಿಡಿಯೋದಲ್ಲೂ ನಾನು ಹಾಕಿದ್ದೆ ಇದನ್ನು ನೋಡಿ, ಇದೇ ವಿಡಿಯೋ ಅದು.
ಫ್ರೆಂಡ್ಸ್, ನೈಟ್ ವಿಡಿಯೋನ ಇವತ್ತು ಬೆಳಗ್ಗೆ ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಯಾರೆಟು ಬೀಟ್ರೂಟು ತುರಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನೂ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ರೊಟ್ಟಿ ಥರನೇ ಇರುತ್ತೆ. ನಾವು ಈಗ ಪಲ್ಯ ಮಾಡ್ಕೊಂಡು ಸಪ್ರೇಟಾಗಿ ತಿನ್ನೋದಕ್ಕಿಂತ ಈ ಥರ ಸ್ಪೆಷಲ್ಲಾಗಿ ಈಗ ರೊಟ್ಟಿಗೆ ಹಾಕ್ಕೊಂಡು ಈ ಥರ ಮಾಡಿದರೆ ಸ್ಪೆಷಲ್ಲಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಈ ಕಟ್ ಮಾಡಿರೋ ಅಂಥ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ತುರಿದಿಟ್ಟಿರೋಂಥ ಕ್ಯಾರೆಟು ಬೀಟ್ರೋಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿದ್ಬಿಟ್ಟು ರೊಟ್ಟಿನ ಮಾಡ್ತೀನಿ. ಫ್ರೆಂಡ್ಸ್, ಈ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೇರೆ ಸೈಡ್ಸಿಗೇನು ಬೇಡವೇ ಬೇಡ. ಯಾಕೆಂದರೆ ನಾವು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ, ಜೀರಿಗೆ ಹಾಕಿರೋದ್ರಿಂದ ಇದು ನಾವು ಬರೀ ರೊಟ್ಟಿ ತಿಂತೀವಿ ಅಂತ ಅನಿಸೋದೇ ಇಲ್ಲ. ಆ ಥರ ಇರುತ್ತೆ. ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ. ಒಂದ್ಸಲಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ನೋಡಿ ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿದ್ದು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಬಿಟ್ಟು ನಾವು ರೊಟ್ಟಿ ಥರ ತೊಟ್ಬೋದು, ಇಲ್ಲ ಚಪಾತಿ ಥರ ನಾವು ಹರಿಬೋದು, ಅದ್ಬಿಟ್ಟು ಬೇಯಿಸ್ಬೋದು. ಫ್ರೆಂಡ್ಸ್, ಫೈನಲಿ ನಾನು ಹಿಟ್ಟು ಮಿದ್ದು ಇವಾಗ ಒಂದು ರೊಟ್ಟಿನ ತೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ತೊಟ್ಟಬೇಕಾದ್ರೆ ಸ್ವಲ್ಪ ಕೆಳಗಡೆಗೆ ಹಿಟ್ಟನ್ನ ಜಾಸ್ತಿ ಹಾಕೊಂಬಿಟ್ಟಿದ್ದೀನಿ. ಹಸಿಟ್ಟನ್ನ ಏನೂ ಆಗಲ್ಲ, ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಳ್ದ್ಬಿಟ್ರೆ ಆಯಿತು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ಹೊಸದಾಗಿ ನಿಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.